ಸ್ವಾಗತ. ಬೆಳಗಾವಿಯಲ್ಲಿ ಮೀಸಲಾತಿ ಕಿಚ್ಚು ನಿಲ್ತಾ ಇಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತು ಕಲಾಪಕ್ಕೆ ರಜೆ ಇದೆ. ರಜೆ ಇದ್ರೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಗೊಂದಾನಗರಿ ಬೆಳಗಾವಿಯಲ್ಲಿ ನಿಲ್ತಾ ಇಲ್ಲ ಮೀಸಲಾತಿಯ ಕಿಚ್ಚು. ಮೀಸಲಾತಿ ಕಾನೂನು ವಿರುದ್ಧ ಹೋರಾಡೋದಕ್ಕೆ ಮುಂದಾಗ್ತಾ ಇದ್ದು, ರಜೆ ಇದ್ರು ಕಲಾಪಕ್ಕೆ ಕಿಚ್ಚು ಮಾತ್ರ ನಿಲ್ತಾ ಇಲ್ಲ. ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ ಹೋರಾಟಗಾರರು. ಕಲಾಪಕ್ಕೆ ರಜೆ ಇದ್ರು ಬಿಸಿ ಮುಟ್ಟಿಸೋದಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ರೊಚ್ಚಿಗೆದ್ದಿದೆ ಸಮುದಾಯ. ಕಾನೂನು ಎಲ್ಲರಿಗೂ ಒಂದೇ, ಅವ್ರಿಗೊಂದು ಇವ್ರಿಗೊಂದು ಅಂತೇನಿಲ್ಲ, ಎಲ್ರಿಗೂ ಒಂದೇ ಇರೋದು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೀಸಲಾತಿ ಕಾನೂನು ವಿರುದ್ಧ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ವಾದ. ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳು. ಕಾನೂನು ಎಲ್ಲರಿಗೂ ಒಂದೇ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಅವಕಾಶ ಇಲ್ಲ ಅಂದಮೇಲೆ ನಮಗೆ ಭರವಸೆ ಹಾಕೊಟ್ರು. ಓಟ್ ಕೇಳ್ಬೇಕಾದ್ರೆ ನಿಮ್ಗೆಲ್ಲ ಮೀಸಲಾತಿ ಅದು ಇದು ಎಲ್ಲಾನು ಕೊಡ್ತೀನಿ ಅಂತ ಬಂದವರು ನಮ್ಮ ಸಚಿವರು ಎಷ್ಟು ಜನ ಗೆಲ್ಸ್ಕೊಟ್ಟಿದೀವಿ ನಾವು, ಎಷ್ಟು ಜನ ಇದ್ದಾರೆ ಸರ್ಕಾರದಲ್ಲಿ ಸಚಿವರುಗಳು. ಈಗ ಕಾನೂನು ಬಗ್ಗೆ ಮಾತಾಡ್ತಾರೆ. ನಮಗೂ ಕಾನೂನು ಗೊತ್ತು, ನಾವು ಕಾನೂನು ಮುಖಾಂತರನೇ ಹೋಗ್ತೀವಿ ಅಂತ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹಾಗಾದ್ರೆ ಏನ್ ಹೇಳಿದ್ರು ಅಂತ ಕೇಳೋಣ. ಯಾರು ಅವ್ರು ಹೇಳ್ತಾರ್ರಿ, ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ? ಕಲ್ಲಿ ಎಸ್ದಿದ್ದಾರ್ರಿ. 20 ಜನ ಪೊಲೀಸ್ನವ್ರಿಗೆ ಹೆಂಗೆ ಇಟ್ಬಿಡ್ತೋಗಿರ್ಲಿಲ್ಲ ಅಂತಂದ್ರೆ 20 ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ, ಹೆಂಗಾಯ್ತು? ಏನ್ ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ? ನೋಡಪ್ಪ, ಅವ್ರು ಹೇಳೋದ್ ನಂಬ್ತೀಯ, ನಾವ್ ಹೇಳೋದ್ ನಂಬ್ತೀಯ? ಅವ್ರು ಹೇಳೋದು ಏನು ಹೇಳ್ತೀಯ, ನಾನು ಹೇಳೋದು ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ, ಅವ್ರು ಹೇಳೋದಕ್ಕೆ ಏನು ಎವಿಡೆನ್ಸ್ ಇಲ್ಲ. ಮುಂದೆ ಏನಿಲ್ಲ ನೋಡಪ್ಪ, ಅವರು ಮುಂದೆ ಏನ್ ಮಾಡಬೇಕು ಅಂತಂದ್ರೆ ದೇ ಹ್ಯಾವ್ ಟು ಗೋ ಟು ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಮುಂದೆ ಹೋಗ್ತಾರೆ. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ, ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ 2A 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 2B ಈಗಿರೋ ರೀತಿಯಲ್ಲಿ ಇರಬೇಕು, ಅದಕ್ಕೆ ಯಾರನ್ನೂ ಹೊಸದಾಗಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತು 2B 4% ಇರ್ತಕ್ಕಂಥದ್ದನ್ನು ಮುಂದುವರಿಸಬೇಕು, ಅದನ್ನು ರದ್ದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾರ ಕಾಲದಲ್ಲಿ ಹೇಳಿರೋದು? ಬಿಜೆಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡೆ ಅವರು, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು? ಅವ್ರು ಕೇಳೋದಕ್ಕೆ ನಮ್ದೇನು ತಕರಾರಿಲ್ಲ, ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ, ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ, ಟ್ರ್ಯಾಕ್ಟರ್ ತಗೊಬಂದು ಚಳುವಳಿ ಮಾಡ್ತೀವಿ ಅಂದರು, ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತಂದ್ರು. ದೇ ವೆಂಟ್ ಟು ದಿ ಕೋರ್ಟ್. ಕೋರ್ಟ್ನವ್ರು ಏನು ಹೇಳಿದ್ರು? ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಡದೇ ರೀತಿಯಲ್ಲಿ ಶಾಂತಿಯುತ ಮಾಡಿ ಅಂತ ಹೇಳಿದ್ರು. ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು 3 ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ. 3 ಜನ, ಮಹದೇವಪ್ಪ, ವೆಂಕಟೇಶ್, ಸೀನಿಯರ್ ಮಿನಿಸ್ಟರ್. ಸಾರ್ವಜನಿಕ ಜನ ತೀರ್ಮಾನ ಮಾಡ್ತಾರೆ.
ಜನರು ಇದ್ದಾರಲ್ಲ, ಜನರು ತೀರ್ಮಾನ ಮಾಡ್ತಾರೆ. ಈಗ ನಾನೇನು ಹೇಳೋದು ಅಂತಂದರೆ, ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಒಂದೇನೋ ಇದು ಬೇರೆ ಬೇರೆ ಇದೆಯಾ? ನನಗೂ ಒಂದೇ, ಸ್ವಾಮೀಜಿಯವ್ರಿಗೂ ಒಂದೇ, ಬೇರೆ ನಿನಗೂ ಒಂದೇ ಅಲ್ವಾ? ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ? ಗೊತ್ತಾ ನಿಮಗೆ ಅದು? ಯಾರು? ಎಸ್ ಸಿದ್ದರಾಮಯ್ಯನವರು ಹೇಳಿದಂತ ಮಾತು. ವಿಜಯಪುರದಲ್ಲಿ ಮೊನ್ನೆ ಮಾತನಾಡಿದಾಗ ಈ ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಅವರೇ ಒಂದು ಆಯೋಗ, ಅವ್ರಿಗೆ ಬೇಕಾದಂಥವರೇ ಒಂದು ಆಯೋಗನ ರಚನೆ ಮಾಡ್ಕೊಂಡು ಹೇಳಿದ್ರು, ಎಲ್ಲೂ ಕೂಡ ಮೀಸಲಾತಿನ ಹೆಚ್ಚು ಮಾಡಬಹುದು ಅಂತ ಇಲ್ಲ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗುತ್ತೆ ವಿನಃ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಮೀಸಲಾತಿಗಳನ್ನ ಮತ್ತೆ ಹೆಚ್ಚು ಮಾಡಿ ಅಂತ ಹೇಳಿ. ಸೊ ಇವರು ಮೀಸಲಾತಿ ವಿಚಾರಕ್ಕೆ ಹೋರಾಟ ಮಾಡಿದಾಗ ಕಾನೂನು ಅನ್ನೋದಿದೆ, ಕಾನೂನಲ್ಲಿ ಎಲ್ಲರೂ ಒಂದೇ ಆಗ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರು ಒಂದೇ ಆಗ್ತಾರೆ, ಸ್ವಾಮೀಜಿಗಳು ಕೂಡ ಒಂದೇ ಆಗ್ತಾರೆ. ಅಲ್ಲಿ ಯಾರು ಅವ್ರು ಬೇರೆ ಇವ್ರು ಬೇರೆ ಅನ್ನೋ ವಿಚಾರ ಬರಲ್ಲ ಅಂತ ಹೇಳ್ತಾ ಇದ್ರು. ಸೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಭವನದಲ್ಲಿ ಮಧ್ಯಾಹ್ನ 12:30ಕ್ಕೆ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯನ್ನ ನಡೆಸೋದಿಕ್ಕೆ ಕರೆ ಕೊಟ್ಟಿದ್ದಾರೆ. ಲಾಠಿ ಚಾರ್ಜ್ ಪ್ರಕರಣ ಸಮರ್ಥಿಸಿಕೊಂಡಿದೆ ಸರ್ಕಾರ ಒಂದು ಕಡೆ, ಇತ್ತ ಉಭಯ ಸದನದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಈ ಲಾಠಿ ಚಾರ್ಜ್ ಸಮರ್ಥಿಸಿಕೊಂಡಿದೆ. ತುರ್ತು ಸಭೆಯನ್ನ ಜಯಮೃತ್ಯುಂಜಯ ಸ್ವಾಮೀಜಿ ಇವತ್ತು ಕರೆದಿರುವುದು. ನಗರದ ಗಾಂಧಿ ಭವನದಲ್ಲಿ ಮಧ್ಯಾಹ್ನ 12:30ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಕಲ್ಲು ತೂರಾಡಿದವರ ಮೇಲೆ ಲಾಠಿ ಚಾರ್ಜ್ ಪ್ರಕರಣವನ್ನ ಸರ್ಕಾರ ಸಮರ್ಥಿಸಿಕೊಂಡಿದೆ. ಅದನ್ನ ನಾವು ಸುಮ್ಮನೆ ಕೈಕಟ್ಟು ಕೂರ್ಲಿಕ್ಕೆ ಆಗಲ್ಲ. ಉಭಯ ಸದನದಲ್ಲೂ ಕೂಡ ಅದೇ ಚರ್ಚೆ ಆದಾಗ ಅದನ್ನ ಸಮರ್ಥಿಸಿಕೊಂಡಿದೆ, ನಮ್ಮದೇನೂ ಇಲ್ಲ ಅಂತ ಹೇಳಿ. ಜೊತೆಗೆ ಕಾನೂನು ಬಗ್ಗೆ ಮಾತನಾಡ್ತಾರೆ, ಕಾನೂನಿನಲ್ಲಿ ಎಲ್ಲರೂ ಒಂದೇ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು, ಸ್ವಾಮೀಜಿಗಳಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು.